ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಪ್ತ ಮಂದಿರದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನು ಕೆಲವೇ ಹೊತ್ತಲ್ಲಿ ಧರ್ಮ ಧ್ವಜಾರೋಹಣ ಆರಂಭ ಆಗತ್ತೆ ಕೂಡ. ರಾರಾಜಿಸತೆ ಕೇಸರಿ ಧ್ವಜ ರಾಮ ಮಂದಿರದಲ್ಲಿ. ಕೇಸರಿಮಯವಾಗಿದೆ ರಾಮನೂರು ಅಯೋಧ್ಯೆ ನಗರಿ. ಶತಮಾನಗಳ ಕನಸಿನ ರಾಮ ಮಂದಿರ ಕಾರ್ಯ ಪೂರ್ಣ ಆಗಿರುವಂಥದ್ದು. ಮಹರ್ಷಿ ಅಗಸ್ತ್ಯಾದೇವಿ, ಅಹಲ್ಯ, ನಿಷಾದರಾಜ್ ಗುಹಾ, ಮಾತಾ ಶಬರಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೆಸಲಾಗುತ್ತೆ. ನಂತರ ಮಾತಾ ಅನ್ನಪೂರ್ಣ ದೇವಸ್ಥಾನಕ್ಕೆ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. ಬಳಿಕ ರಾಮಲಲ್ಲಾನಿಗೆ ನರೇಂದ್ರ ಮೋದಿಯಿಂದ ಪೂಜೆ ಕೂಡ ಸಲ್ಲಿಸಲಾಗುತ್ತೆ. ಕ್ಷಣಗಣನೆ ಆರಂಭ ಆಗಿದೆ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣಕ್ಕೆ. ಸಪ್ತ ಮಂದಿರದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಧರ್ಮ ಧ್ವಜಾರೋಹಣಕ್ಕೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದು, ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ಅದಕ್ಕೂ ಮುನ್ನ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ದೇವಸ್ಥಾನದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ ನೆರವೇರಲಿದೆ. ಶತಮಾನಗಳ ಕನಸಿನ ರಾಮ ಮಂದಿರ ಕಾರ್ಯ ಪೂರ್ಣಗೊಂಡಿರುವಂಥದ್ದು. ರಾಮ ಜನ್ಮಭೂಮಿಯಲ್ಲಿ ಮರುಕಳಿಸದೆ ಗತ ವೈಭವ. ಧರ್ಮಧ್ವಜ ಸ್ಥಾಪನೆಗೆ ಅಯೋಧ್ಯೆ ರಾಮ ಮಂದಿರ ಸಜ್ಜಾಗಿದೆ. ಪ್ರಧಾನಿ ಮೋದಿಯಿಂದ ಧರ್ಮಧ್ವಜ ಪ್ರತಿಷ್ಠಾಪನೆ ಕೂಡ ಆಗತ್ತೆ. 191 ಅಡಿ ಎತ್ತರದ ಶಿಖರ ಮೇಲೆ ಹಾರಲಿದೆ ಧರ್ಮಧ್ವಜ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಸಪ್ತ ಮಂದಿರದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಮಲಲ್ಲಾ ಮಂದಿರ ಪೂರ್ಣ ಆಗಿರುವಂಥದ್ದು. ಧರ್ಮಧ್ವಜ ಸ್ಥಾಪನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉಪವಾಸ ವ್ರತಾಚರಣೆಯನ್ನು ಕೂಡ ಮಾಡಿದ್ದಾರೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣ ನೆರವೇರಲಿದೆ. ಇವತ್ತು ಉಪವಾಸ ಕೂಡ ಮಾಡಿರುವಂಥದ್ದು ಪ್ರಧಾನಿ ಮೋದಿಯವರು. ಇನ್ನು ಕೆಲವೇ ಹೊತ್ತಲ್ಲಿ ಧ್ವಜಾರೋಹಣ ಕಾರ್ಯ ನೆರವೇರಲಿದೆ. 21 ಮಂದಿ ವೈದಿಕ ಆಚಾರ್ಯರಿಂದ ಮೊಳಗಲಿದೆ ಶಂಖನಾದ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೆಲಿಕಾಪ್ಟರ್ನಿಂದ ರಾಮ ಮಂದಿರದ ಮೇಲೆ ಹೂಮಳೆ ಸುರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಧ್ವಜಾರೋಹಣದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ರಾಮ ಮಂದಿರದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ ಸುಮಾರು 108 ಅರ್ಚಕರಿಂದ ನೆರವೇರುವಂತಹ ವಿಶೇಷ ಪೂಜೆ ಇದಾಗಿರುತ್ತೆ. 21 ಮಂದಿ ವೈದಿಕ ಆಚಾರ್ಯರಿಂದ ಮೊಳಗಲಿದೆ ಶಂಖನಾದ. मंदिर प्रांगण में उपस्थित जन समुदाय इस समय ऊर्जस्वित है और प्रधानमंत्री नरेंद्र मोदी पहुंच चुके हैं श्री राम जन्मभूमि के दिव्य भव्य नव्य मंदिर में। और यहां पर आज ध्वजारोहण होगा धर्म ध्वज का। यहां ध्वजारोहण होगा भगवान श्री राम के मंदिर के उत्तुंग शिखर पर। यहाँ जितनी भी प्रतिमाएं म्यूरल्स दिख रहे हैं वो कहीं से नकल नहीं किए गए। श्री वासुदेव कामत ने वाल्मीकि रामायण के वो श्लोक पढ़े, समझे, चिंतन किया और पेंसिल से चित्र बनाकर मूर्तिकार को दिए हैं, तभी उनका निर्माण हुआ है। उनको भारत सरकार ने पद्मश्री दिया है। वो देश के ख्यातिनाम चित्रकार हैं। उनका जन्म कर्नाटक में हुआ, लेकिन वो ज्यादातर मुंबई में ही रहते हैं। संस्कार भारती के वो राष्ट्रीय अध्यक्ष रह चुके हैं। अब वहां से वापस चल रहे हैं।
जतराः स्तुष्टो वाक्तो दत्तानो भिर्व्याशे महि देवाहि तञ्जादायुः शतमिन्नो शारदो तन्त्रिदेवा जतरा नश्चकरा माता सपिता सपुत्राः विश्वे देवा अदितिः पञ्चजना अदितिर्जातमदितिर्जनितम् शान्तिरन्तरिक्षगो शान्तिः पृथिवी शान्तिरापः शान्तिरोषधयः शान्तिः वनस्पतयः शान्तिर्विश्वे देवाः शान्तिर्ब्रह्म शान्तिः सर्वगो शान्तिः शान्तिरेव शान्तिः सामा शान्तिरेधि जतो यतः समीहसे ततो नो अभयं गुरु शन्नः गुरुप्रजाभ्यो भयन्नः पशुभ्यः शान्ति शान्ति शान्तिः ಪ್ರಧಾನಿ ಮೋದಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಕೇಸರಿ ಧ್ವಜ ರಾರಾಜಿಸಲಿದೆ. ಬರೋಬ್ಬರಿ 191 ಅಡಿ ಎತ್ತರದಲ್ಲಿ 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದ ಕೂಡ ಮೊಳಗ್ತಾ ಇರುವಂಥದ್ದು. ಹೆಲಿಕಾಪ್ಟರ್ನಿಂದ ರಾಮ ಮಂದಿರ ಮೇಲೆ ಹೂಮಳೆಯನ್ನು ಸುರಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಲಾಗ್ತಾ ಇದೆ. ವೈದಿಕ ಆಚಾರ್ಯರಿಂದ ಶಂಖನಾದ ಕೂಡ ಮೊಳಗಲದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ರಾಮ ಮಂದಿರದ ಶಿಖರದ ಮೇಲೆ ಧ್ವಜಾರೋಹಣ. ಸುಮಾರು 108 ಅರ್ಚಕರಿಂದ ವಿಶೇಷ ಪೂಜೆಯನ್ನು ನೆರವೇರಿಸೋದಕ್ಕೆ ಎಲ್ಲ ತಯಾರಿ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದ ಮೊಳಗತ್ತೆ. ಅಯೋಧ್ಯೆ, ಕಾಶಿ ಮತ್ತು ದಕ್ಷಿಣ ಭಾರತದ ಅರ್ಚಕರಿಂದ ಪೂಜೆ ನೆರವೇರಿಸಲಾಗುವಂಥದ್ದು. ಕಾಶಿ ಅರ್ಚಕ ಗಣೇಶ್ವರ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಧರ್ಮ ಧ್ವಜಾರೋಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯರು. RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ಸಿಎಂ ಯೋಗಿ, ಆನಂದಿಬೇನ್ ಪಟೇಲ್, ಮಹಂತ್ ನೃತ್ಯ ಗೋಪಾಲ್ ದಾಸ್, ಕೇಶವ್ ಪ್ರಸಾದ್ ಕಾರ್ಯಕ್ರಮದಲ್ಲಿ 6ರಿಂದ 7 ಸಾವಿರ ಗಣ್ಯರಿಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಮೇನ್ಲಿ ಇವರಿಷ್ಟು ಜನ ಭಾಗಿಯಾಗ್ತಾರೆ ಕಾರ್ಯಕ್ರಮದಲ್ಲಿ ಅನ್ನುವಂತಹ ಮಾಹಿತಿ ಇರುವಂಥದ್ದು. 20 ಅಡಿ ಉದ್ದ 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ರಾರಾಜಿಸೋದಕ್ಕೆ ತಯಾರಾಗಿದೆ.